ಕಾರ್ಯಕರ್ತರ ಹೆಸರಿನ ಸುಲಿಗೆ, 5 ತಂಡ ಅರೆಸ್ಟ್. ಗದಗಿನ ಹದ್ದಣ್ಣನವರ್ ಮುಂಡಗೋಡ ಮೂಲದ 4 ಬಲೆಗೆ. ಆರ್ಟಿಐ ಕಾರ್ಯಕರ್ತರ ಹೆಸರಲ್ಲಿ ಕೋಟಿ ಹಣವನ್ನ ದೋಚುತ್ತಿದ್ದ 5ರನ್ನ ಹುಬ್ಬಳ್ಳಿಯ ಗೋಕುಲ್ ರೋಡ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಕೋಆಪರೇಟಿವ್ ಬ್ಯಾಂಕ್ಗಳು ಸರ್ಕಾರಿ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ ಸುಲಿಗೆ ಮಾಡುತ್ತಿದ್ದ ಗದಗ ಮೂಲದ ಮಂಜುನಾಥ್ ಹದ್ದಣ್ಣವರ್, ಮುಂಡಗೋಡ ಮೂಲದ ವೀರೇಶ್ ಕುಮಾರ್ ಲಿಂಗದಾಳ್, ಮಹದೇಶ್ವರ ಲಿಂಗದಾಳ್, ಮಹಾಬಲೇಶ್ವರ್ ಶಿರೂರ್, ಶಿವಪ್ಪ ಬೊಮ್ಮನಹಳ್ಳಿ ಇವರುಗಳೇ ಬಂಧಿತರಾಗಿದ್ದಾರೆ. ಗೋಕುಲ್ ರೋಡ್ನಲ್ಲಿರುವ ಸಮೃದ್ಧಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಹೆಡ್ ಮತ್ತು ಮ್ಯಾನೇಜರ್ ಇವರುಗಳಿಗೆ ಗದಗ ಮೂಲದ ಮಂಜುನಾಥ್ ಹದ್ದಣ್ಣವರ್ ಈತನು ಸುಳ್ಳು ಆರೋಪ ಮಾಡಿ 1.5 ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟ ಹಿನ್ನೆಲೆಯಲ್ಲಿ ಗೋಕುಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಮುಖ ಆರೋಪಿ ಹದ್ದಣ್ಣವರ್ ಅಲ್ಲದೆ ಉಳಿದ ಆರೋಪಿಗಳನ್ನ ಬಂಧಿಸಿದ್ದು ಇವರಿಂದ 1.20 ಲಕ್ಷ ರೂಪಾಯಿ ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಇಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಪ್ರಕರಣ ದಾಖಲಾದ ಕೂಡಲೇ ಜಾಡು ಹಿಡಿದು ಬೆನ್ನು ಹತ್ತಿದ ಇನ್ಸ್ಪೆಕ್ಟರ್ ಪ್ರವೀಣ್ ನೀಲಮ್ಮನವರ್ ತಂಡ ಸುಲಿಗೆಕೋರರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಕೆಲವರು ಈ ತಂಡದಲ್ಲಿದ್ದು ಅವರಿಗಾಗಿ ಜಾಲ ಬೀಸಲಾಗಿದೆ. ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಗೋಕುಲ್ ರೋಡ್ ಪೊಲೀಸ್ ಠಾಣೆಯಲ್ಲಿ 31ನೇ ತಾರೀಕು ಒಂದು ಪ್ರಕರಣ ದಾಖಲಾಗಿತ್ತು. ಇದರಲ್ಲಿ ಸಮೃದ್ಧಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಒಬ್ಬರು ಅಫಿಷಿಯಲ್ ಬಂದ್ಬಿಟ್ಟು ಕೆಲ ವ್ಯಕ್ತಿಗಳು ನಮಗೆ ಬೇರೆ ಬೇರೆ ಸಂಘಟನೆಗಳ ಹೆಸರು ಹೇಳ್ಕೊಂಡು, ರೈತ ಸಂಘಟನೆಗಳ ಹೆಸರು ಹೇಳ್ಕೊಂಡು, ಆಮೇಲೆ ದಲಿತ ಸಂಘಟನೆಗಳ ಹೆಸರನ್ನು ಹೇಳ್ಕೊಂಡು ಬಂದು ಥ್ರೆಟನ್ ಮಾಡುವಂಥದ್ದು, ಮತ್ತು ಸುಮಾರು 1.5 ಕೋಟಿಯಷ್ಟು ಹಣ ಕೊಡಬೇಕು, ಇಲ್ಲಾಂದರೆ ನಿಮ್ಮ ಬ್ಯಾಂಕಲ್ಲಿ ಅವ್ಯವಹಾರ ಆಗಿದೆ, ಅದಾಗಿದೆ, ಇದಾಗಿದೆ ಅಂತ ನಾವು ಆರೋಪ ಮಾಡಿಬಿಟ್ಟು ನಿಮ್ಮದು ಡಿಫೇಮ್ ಮಾಡುವಂಥ ಕೆಲಸ ಮಾಡ್ತೀವಿ, ನಮಗೆ ಭಾಳಷ್ಟು ಜನ ಸಪೋರ್ಟಿಗೆ ಇದ್ದಾರೆ, ಹಾಗೆ ಹೀಗೆ ಅಂತೆಲ್ಲ ಹೇಳಿ ಹಣವನ್ನು ರಿಪೀಟೆಡ್ ಆಗಿ ಡಿಮ್ಯಾಂಡ್ ಮಾಡಿದ್ರು ಅನ್ನೋದ್ರ ಹಿನ್ನೆಲೆಯಲ್ಲಿ ಕೆಲವು ಸಾಕ್ಷ್ಯಾಧಾರಗಳನ್ನು ಅವರು ಒದಗಿಸಿದ್ರ ಹಿನ್ನೆಲೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಅಷ್ಟಾಗಿ ಪ್ರಕರಣ ದಾಖಲಾದ ನಂತರ ಕೂಡ ನಮ್ಮ ಅಧಿಕಾರಿಗಳು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಯಾರು ಫಿರ್ಯಾದಿದಾರರಿದ್ದಾರೆ ಅವ್ರುಗಳಿಗೆ ಮತ್ತೆ ಆರೋಪಿಗಳು ಥ್ರೆಟನ್ ಮಾಡಿ ದುಡ್ಡು ಕೊಡಲೇಬೇಕು, ಇಲ್ಲಾಂತಂದರೆ ನಾವು ಮೀಡಿಯಾಕ್ಕೆ ಹೋಗ್ಬಿಟ್ಟು ನಿಮ್ಮ ಬ್ಯಾಂಕ್ದು ಮರ್ಯಾದೆ ಕಳಿತೀವಿ, ಮತ್ತು ನಿಮ್ಮ ಬ್ಯಾಂಕಲ್ಲಿ ಹೆಣ್ಮಕ್ಳು ವರ್ಕ್ ಮಾಡೋದಕ್ಕೆ ಸೇಫ್ಟಿ ಇಲ್ಲ ಅಂತಂದು, ಆಮೇಲೆ ಹೆಣ್ಮಕ್ಳನ್ನ ಉಪಯೋಗಿಸ್ಕೊಂಡು ಬೇರೆ ಬೇರೆ ರೀತಿ ವ್ಯವಹಾರ ಮಾಡ್ತೀವಿ, ಈ ಥರ ಇಲ್ಲ ಸಲ್ಲದ ಆರೋಪಗಳು ಮಾಡ್ತೀವಿ, ಇವತ್ತು ಕೊಡಲೇಬೇಕು ಅಂತಂದು ಕಡೆಗೆ 30 ಲಕ್ಷ ಏನೋ ಇವತ್ತು ಕೊಡಬೇಕು, ಇಲ್ಲ ಅಂತಂದರೆ ನಾವು ನಿಮ್ಮ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಏನಿದೆ ಅದಕ್ಕೆ ಕೆಟ್ಟ ಹೆಸರು ತರೋ ರೀತಿ ನಾವು ಪ್ರೆಸ್ ಮೀಟ್ ಮಾಡ್ತೀವಿ ಅಂತೆಲ್ಲ ಬೆದರಿಸಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಕಂಪ್ಲೇನೆಂಟ್ಸ್ ಏನಿದೆ, ಕಂಪ್ಲೇನೆಂಟ್ಸ್ ಮತ್ತು ಅವ್ರ ಕಡೆ ಇರೋ ಸುಮಾರು 1,70,000 ಹಣವನ್ನು ಅದು 30 ಲಕ್ಷ ರೂಪಾಯಿ ಅನ್ನೋ ರೀತಿಯಲ್ಲಿ ತೊಗೊಂಡು ಒಂದು ಜಾಗದಲ್ಲಿ ತೊಗೊಂಡೋಗಿ ಅವ್ರನ್ನ ಕೊಡ್ತೀವಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಸಂಘರ್ಷ ಆಗಿದೆ. ಅವರು ಸಂಘರ್ಷ ಆದಂಥ ಸಂದರ್ಭದಲ್ಲಿ ಒಂದು ರೆಡ್ ಹ್ಯಾಂಡೆಡ್ ಆಗಿ ಸುಮಾರು 1,70,000 ಹಣ ಮತ್ತು ಆರೋಪಿಗಳು ಯಾರು ಈ ಕೃತ್ಯದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನೆಲ್ಲ ನಮ್ಮ ಪೊಲೀಸರಿಗೆ ಮಾಹಿತಿ ಕೊಟ್ಟ ಹಿನ್ನೆಲೆಯಲ್ಲಿ ವಶಕ್ಕೆ ತೊಗೊಂಡಿದ್ವಿ. ಅದರಲ್ಲಿ ಒಟ್ಟು 5 ಜನ, ಮಂಜುನಾಥ್, ವೀರೇಶ್ ಕುಮಾರ್, ಮಹದೇಶ್ವರ, ಮಹಾಬಲೇಶ್ವರ್ ಮತ್ತು ಶಿವಪ್ಪ ಅಂತ ಇವರೆಲ್ಲ ಮುಂಡಗೋಡು. ಈ ಮಂಜುನಾಥ್ ಅಂತ A1 ಏನಿದ್ದಾನೆ ಇವನು ಬೆಟಗೇರಿಯವನು, ಇನ್ನು ಉಳಿದವರೆಲ್ಲ ಮುಂಡಗೋಡು ಭಾಗಕ್ಕೆ ಸೇರಿದಂಥವರಾಗಿದ್ದಾರೆ. ಸೊ ಇವರು ಈ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಷ್ಟೇ ಅಲ್ಲ, ಬೇರೆ ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗೂ ಕೂಡ ಇದೇ ರೀತಿ ಬೆದರಿಕೆ ಹಾಕುವಂಥದ್ದು, ಆಮೇಲೆ ಈ ಪ್ರೆಸ್ ಮೀಟ್ ಮಾಡ್ತೀವಿ, ಮೀಡಿಯಾಕ್ಕೆ ಹೇಳ್ತೀವಿ, ಅಥವಾ ನಾವು ಲೋಕಾಯುಕ್ತಕ್ಕೆ ಬರಿತೀವಿ, ಈ ಥರ ಎಲ್ಲ ಬೇರೆ ಬೇರೆ ರೀತಿ ಬೆದರಿಕೆ ಹಾಕಿರುವಂಥದ್ದು ಮಾಡಿದ್ದಾರೆ. ಬೆದರಿಕೆ ಹಾಕಿದಂಥ ಸಂದರ್ಭದಲ್ಲಿ ಕೇವಲ ಹಣ ಡಿಮ್ಯಾಂಡ್ ಮಾಡೋದಷ್ಟೇ ಅಲ್ಲ, ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಅಷ್ಟೇ ಅಲ್ಲ, ಹೆಣ್ಮಕ್ಳನ್ನೆಲ್ಲ ಉಪಯೋಗಿಸ್ಕೊಂಡು ಏನೋ ಬೇರೆ ಬೇರೆ ರೀತಿ ಮಾಡ್ತೀರಿ ಅಂತೆಲ್ಲ ಬೆದರಿಕೆ ಹಾಕಿರುವಂಥದ್ದು ಕೆಲವೆಲ್ಲ ಕಾನ್ವರ್ಸೇಷನ್ಸಲ್ಲಿ ಅದರಲ್ಲೆಲ್ಲ ನಮಗೂ ಕೂಡ ಕಂಡು ಬಂದಿದೆ. ಹಾಗಾಗಿ ಒಂದು ಎಕ್ಸ್ಟ್ರಾಷನ್ ಅಂದರೆ ಸುಲಿಗೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು 31ನೇ ತಾರೀಕು ಒಂದು ಅಟೆಂಪ್ಟ್ ಟು ರಾಬ್ರಿ ಅಂದರೆ ಅಟೆಂಪ್ಟ್ ಟು ಎಕ್ಸ್ಟ್ರಾಷನ್ ಪ್ರಕರಣ ಆಗಿತ್ತು. ನಿನ್ನೆ ಒಂದು ನಡೆದಿರುವಂಥ ಘಟನೆ ಹಿನ್ನೆಲೆಯಲ್ಲಿ 5 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಯಾರು ಇದೇ ಬೇರೆ ಬೇರೆ ರೀತಿ ಥ್ರೆಟನ್ ಮಾಡ್ಕೊಂಡು ಓಡಾಡ್ತಿದ್ದಾರೆ ಅನ್ನೋದಷ್ಟೇ ನಿಮಗೆ ಗೊತ್ತಾಗಿದೆ. ಅಲ್ಲ, ಇಲ್ಲಿ ಈ ಸಂಸ್ಥೆ ಜೊತೆ ಭಾಳ ಹತ್ತಿರದಿಂದ ಗುರುತಿಸ್ಕೊಂಡಿದ್ದಾರಂತೆ. ಅವನೇನು ಎಂಪ್ಲಾಯ್ ಆಗಿದ್ದ ಅದನ್ನೆಲ್ಲ ತಗೋತಾ ಇದ್ದೀವಿ ಡೀಟೇಲ್ಸ್. ಯಾಕಂದರೆ ಭಾಳ ಸ್ಪಷ್ಟವಾಗಿ ಆಡಿಯೋ ಮತ್ತು ವಿಜುವಲ್ ನಮಗೆ ಸಿಕ್ಕ ಹಿನ್ನೆಲೆಯಲ್ಲಿ ಅದರಲ್ಲಿ ಹಣ ಡಿಮ್ಯಾಂಡ್ ಮಾಡಿರುವಂಥದ್ದು, ಹಣ ಕೊಡಿ ಅಂತ ಹೇಳಿರೋದು, ಮತ್ತು ಯಾವ ಕಾರಣಕ್ಕೆ ಹಣ ಡಿಮ್ಯಾಂಡ್ ಮಾಡ್ತಿದ್ರು ಅನ್ನೋಂಥದ್ದೆಲ್ಲ ಸ್ಪಷ್ಟ ಆದ ಹಿನ್ನೆಲೆಯಲ್ಲಿ ಒಟ್ಟು 5 ಜನರನ್ನ ವಶಕ್ಕೆ ತೊಗೊಂಡಿದ್ದೀವಿ. ಅವ್ರದ್ದು ಈ ಕೃತ್ಯದಲ್ಲಿ ಭಾಗಿಯಾಗಿರುವಂಥದ್ದು ಕಂಡು ಬಂದ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಲಿಕ್ಕೆ ನಾನು ಸೂಚನೆ ಕೊಟ್ಟಿದ್ದೀನಿ. ಮತ್ತು ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತೊಗೊಂಡು
ಇದರ ಸಂಪೂರ್ಣ ಒಂದು ಹಿನ್ನೆಲೆ ಏನಿದೆ ಅನ್ನುವಂಥದ್ದು ಮತ್ತೆ ಇನ್ನು ಬೇರೆ ಯಾರಿಗಾದ್ರೂ ಈ ಥರ ತೊಂದರೆ ಮಾಡಿದ್ರು ಅನ್ನುವಂಥದ್ದು ಕೂಡ ಪತ್ತೆ ಮಾಡಲಾಗಿದೆ. ಪರಿಶೀಲನೆ ಮಾಡ್ಲಿಕ್ಕೆ ಹೇಳಿದ್ರು. ಏನ ಅಲ್ಲ, ಈಗ ಈ ಹಿಂದೆ ಕೂಡ ಒಂದು ಪ್ರಕರಣ ನಮ್ಮಲ್ಲಿ ಸಬರ್ಬಂದಲ್ಲಿ ಒಂದು ಇದೇ ರೀತಿ ಪ್ರಕರಣ ಸೇಮ್ ಕೆಲವು ಆರೋಪಿಗಳ ಮೇಲೆ ಆಗಿತ್ತು. ಸೊ ಅದ್ರದ್ದು ಏನಿದೆ ಸ್ಟೇಟಸ್ ತಿಳ್ಕೊತೀನಿ. ಮತ್ತೆ ಬೇರೆ ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗೆ ಇದೇ ರೀತಿ ಇವರು ಥ್ರೆಟನ್ ಮಾಡುವಂಥ ಒಂದು ಹ್ಯಾಬಿಚುವಲ್ ಅಫೆಂಡರ್ಸ್ ಅನ್ನುವಂಥದ್ದನ್ನ ಕಂಪ್ಲೇಂಟ್ಸ್ ಹೇಳಿದ್ದಾರೆ. ಅದ್ರ ಸತ್ಯಾಸತ್ಯತೆ ಏನಿದೆ ಅದನ್ನು ಪತ್ತೆ ಮಾಡುವಂಥ ಕೆಲಸ ಮಾಡಲಾಗುತ್ತೆ. ಬ್ಯೂರೋ ರಿಪೋರ್ಟ್ ಸುಧೀರ್ ಕುಲಕರ್ಣಿ, ಭಾರತ ವೈಭವ ನ್ಯೂಸ್, ಹುಬ್ಬಳ್ಳಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.